ಗುಡ್ ಮಾರ್ನಿಂಗ್ ಟು ಆಲ್. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೆಣ್ಮಕ್ಳು ಸುಂದರವಾಗಿ ಕಾಣಬೇಕು ಅಂದರೆ ಯಾವಾಗಲೂ ನಗುಮುಖದಿಂದ ಹೊಂದಿರಬೇಕು. ನಗುಮುಖ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತದೆ. ಹಾಗೂ 7ರಿಂದ 8 ಗ್ಲಾಸ್ ನೀರನ್ನು ಕುಡಿಯಬೇಕು. ಇದರಿಂದ ಚರ್ಮದ ಕಾಂತಿ ಹೊಳೆಯುತ್ತದೆ. ಆದ್ದರಿಂದಲೂ ಸಹ ಸುಂದರವಾಗಿ ಕಾಣಲು ಸಾಧ್ಯವಾಗುತ್ತದೆ. ನಿದ್ರೆಯೂ ಸಹ ಸುಂದರವಾಗಿ ಕಾಣಲು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ನಿದ್ರೆ ಮಾಡುವುದರಿಂದಲೂ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡುವುದರಿಂದಲೂ ಸಹ ಸುಂದರವಾಗಿ ಕಾಣಲು ಸಾಧ್ಯವಾಗುತ್ತದೆ. ಆರೋಗ್ಯವೂ ಸಹ ಚೆನ್ನಾಗಿರುತ್ತದೆ. ಬೇರೆಯವರು ಹಾಕುವ ರೀತಿಯ ಬಟ್ಟೆ ನೋಡಿ ನಾನು ಅದೇ ರೀತಿ ಹಾಕಬೇಕು ಎನ್ನುವುದು ತಪ್ಪು ಕಲ್ಪನೆಯಾಗಿದೆ. ಇದರಿಂದಲೂ ಸಹ ಯೋಚನೆಗಳು ಬರುತ್ತವೆ. ಅವರು ಹೇಗೆ ಬಟ್ಟೆ ಹಾಕುತ್ತಾರೆ, ನನಗೆ ಏಕೆ ಹೀಗೆ ಬಟ್ಟೆ ಹಾಕಲು ಆಗುತ್ತಿಲ್ಲ ಎನ್ನುವುದು ತಪ್ಪು ಕಲ್ಪನೆ. ನಮ್ಮ ದೇಹದ ತಕ್ಕಂತೆ ಅನುಗುಣವಾಗಿ ನಾವು ಬಟ್ಟೆಗಳನ್ನು ಧರಿಸುವುದರಿಂದಲೂ ಸಹ ಚೆನ್ನಾಗಿ ಕಾಣುತ್ತೇವೆ. ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಮ್ಮ ದೇಹಕ್ಕನುಗುಣವಾಗಿ ನಾವು ಬಟ್ಟೆಯನ್ನು ಧರಿಸಿಕೊಂಡರೆ ಯಾವಾಗಲೂ ಸುಂದರವಾಗಿ ಕಾಣುತ್ತೇವೆ. ಯಾವಾಗಲೂ ನೆಗೆಟಿವ್ ಎನರ್ಜಿಯಿಂದ ಎದ್ದೇಳುವುದನ್ನು ತಡೆಗಟ್ಟಬೇಕು. ಪಾಸಿಟಿವ್ ಎನರ್ಜಿಯಿಂದ ಎದ್ದು ಕೆಲಸ ಕಾರ್ಯಗಳನ್ನು ಮುಂದುವರೆಸಿದರೆ ಆವಾಗಲೂ ಸಹ ಆಕ್ಟಿವ್ ಆಗಿ ಇರಬಹುದು. ಇದರಿಂದಲೂ ಸಹ ಸುಂದರವಾಗಿ ಕಾಣಲು ಸಾಧ್ಯವಾಗುತ್ತದೆ. ಆದ್ದರಿಂದ ಆಕ್ಟಿವ್ ಆಗಿರುವುದಕ್ಕೆ ಪ್ರಯತ್ನ ಪಡಬೇಕು. ಆದಷ್ಟು ಹೊರಗಡೆ ತಿಂಡಿಗಳನ್ನು ತಿನ್ನುವುದನ್ನು ಅವಾಯ್ಡ್ ಮಾಡಬೇಕು. ಯಾವಾಗಲೂ ಒಂದು ಸಾರಿ ತಿಂದರೆ ಏನೂ ಆಗುವುದಿಲ್ಲ. ಡೈಲಿ ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ. ಮನೆಯ ವಾತಾವರಣದ ಪದಾರ್ಥವನ್ನು ಸೇವಿಸಬೇಕು. ಮನೆಯಲ್ಲೇ ಮಾಡಿದ ತಿಂಡಿ ತಿನಿಸುಗಳನ್ನು ಸೇವಿಸಬೇಕು. ಆದಷ್ಟು ಸಿಹಿಯನ್ನು ಅವಾಯ್ಡ್ ಮಾಡಬೇಕು. ಇದರಿಂದಲೂ ಸಹ ಆರೋಗ್ಯ ಹದಗೆಡುತ್ತದೆ. ಅತಿಯಾದ ಸಿಹಿ ಬಳಕೆಯಿಂದ ದೇಹ ತೂಕವಾಗುತ್ತದೆ. ಇದರಿಂದ ನಮಗೆ ಅನಗತ್ಯವಾದ ದೇಹದ ತೂಕ ಹೆಚ್ಚಾಗುತ್ತದೆ. ಆದ್ದರಿಂದ ಸಿಹಿಯನ್ನು ಅವಾಯ್ಡ್ ಮಾಡಿ. ಯೌವನವಾಗಿರಲು ಸುಡು ಬಿಸಿಲಿನಿಂದ ಹೊರಗಿಡಿ. ಇದರಿಂದಲೂ ಸಹ ಚರ್ಮ ಕಾಂತಿಯನ್ನು ಕಳೆದುಕೊಳ್ಳುತ್ತದೆ. ಸುಡು ಬಿಸಿಲಿನಿಂದ ಹೊರಗೆ ಹೋದರೆ ಚರ್ಮದ ಕಾಂತಿ ಹಾಳಾಗುತ್ತದೆ. ಇದರಿಂದ ಸೌಂದರ್ಯವೂ ಹಾಳಾಗುತ್ತದೆ. ಸುಂದರವಾಗಿ ಕಾಣುವುದಕ್ಕೆ ಮನೆಯಲ್ಲಿ ಸಹ ಮೇಕಪ್ ಮಾಡಿಕೊಂಡರೆ ಏನೂ ತಪ್ಪಲ್ಲ. ಮೇಕಪ್ ಮಾಡಿಕೊಂಡರೆ ನಮಗೆ ನಾವೇ ಚಂದವಾಗಿ ಕಾಣಲು ಸಹಾಯವಾಗುತ್ತದೆ. ನಾವು ಉತ್ತಮ ಆಹಾರವನ್ನು ಸೇವಿಸುವುದರಿಂದಲೂ ಸಹ ನ್ಯಾಚುರಲ್ ಆಗಿ ಮೇಕಪ್ ಮಾಡಿಕೊಂಡಂತಿರುತ್ತದೆ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ.